ಹೇಳೋದು ಬೇಕಾದಷ್ಟಿದೆ. ಆನಂತರ ಈಗ ನೀವು ನೋಡಿರೋದು ಎಲ್ಲವನ್ನೂ ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಚಲನಚಿತ್ರದ ಸಾರಾಂಶವನ್ನೇ ಬಹುಶಃ ಅದು ಪಡಿ ಮೂಡಿಸಿದೆ. ಅಪ್ಪಟ ದೇಶ ಪ್ರೇಮದ ಕಥೆ. ಒಂದು ಕಡೆ ಹಳ್ಳಿಯಲ್ಲಿ ಆ ರೈತರ ಸಮಸ್ಯೆಗಳು, ರೈತ ಕೂಡ ಇಲ್ಲಿ ನಿಜವಾದಂತಹ ನಾಯಕನೇ. ಹಾಗೇನೆ ಒಬ್ಬ ಯೋಧನ ಪಾತ್ರದಲ್ಲಿ ರಮೇಶ್ ಪರ್ವಿಕರ್ ಅವರು ಬಹಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಮೊದಲನೇ ಬಾರಿಗೆ ಅವರು ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸೋದೇ. ಅದಕ್ಕಾಗಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲೀಲಾಜಾಲವಾಗಿ ಆ ಪಡೆದಾಟಗಳೆಲ್ಲ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೆಸರೇ ಸೂಚಿಸುತ್ತೆ ನಮೋ ಭಾರತ್. ಇದರಲ್ಲಿ ಶ್ಲೇಷಾರ್ಥ ಇದೆ. ನಮೋ ಭಾರತ್ ಅಂತಂದ್ರೆ ಮೊದಲನೇ ಅರ್ಥ ತಾಯಿ ಭಾರತಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ. ಎರಡನೇದು ನರೇಂದ್ರ ಮೋದಿ ಅವರ ಭಾರತ ಇದು ಅಂತ ಹೇಳಿ. ಎರಡೂ ಅನ್ವಯ ಆಗುತ್ತೆ. ಆದ್ರಿಂದ ಏನೋ ತುರ್ಕಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ. ಅದಕ್ಕೇನೆ ಎಲ್ಲಿ ಉಜ್ವಲವಾದಂಥ ರಾಷ್ಟ್ರಪ್ರೇಮ ಇರುತ್ತೆ ಅಲ್ಲಿ ಬಹುಶಃ ತನಗೆ ತಾನೇ ಇಂಥದ್ದು ಪಲ್ಲವಿಸ್ತಾ ಹೋಗುತ್ತೆ, ಮೈತಾಡ್ತಾ ಹೋಗುತ್ತೆ. ಹಾಡುಗಳಿರ್ಬೋದು ಅಥವಾ ಸಂಭಾಷಣೆ ಇರ್ಬೋದು, ಎಲ್ಲ ಕಡೆ ಏನೋ ಒಂದು ವಿಶಿಷ್ಟತೆ ಇದೆ. ಸ್ವತಃ ರಮೇಶ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ನಟರಾಗಿ ಕೂಡ ಕೆಲಸ ಮಾಡಿದ್ದಾರೆ, ನಿರ್ಮಾಪಕ ಕೂಡ ಆಗಿದ್ದಾರೆ. ನಿರ್ಮಾಪಕರಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 3 ಬಾರಿ ನನ್ನನ್ನಂತೂ ಕೂಡ ಬೆಂಗಳೂರಿಂದ ಅಲ್ಲಿವರೆಗೆ ಕರೆಸ್ಕೊಂಡಿದ್ರು. ಕೂಡ್ಲಿಗೆ ಕೊಪ್ಪಳ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಅವರು ಕೊಪ್ಪಳದಲ್ಲೇನೆ ನಾವು ನೆಲೆ ನಿಂತು ಸುತ್ತಮುತ್ತಲ ಚಿತ್ರೀಕರಣದಲ್ಲಿ ನಾವು ಪಾಲ್ಗೊಂಡ್ವಿ. ಆ ದಿನಗಳು ಕೌಟುಂಬಿಕವಾಗಿತ್ತು. ನಿಜ ಹೇಳಬೇಕು ಅಂದರೆ ಕೌಟುಂಬಿಕವಾಗಿತ್ತು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳ್ತಕ್ಕಂಥದ್ದು, ಎಲ್ಲರೂ ಸಾಮೂಹಿಕವಾಗಿ ತಿಂಡಿ ಇತ್ಯಾದಿಗಳನ್ನು ತಿಂತಕ್ಕಂಥದ್ದು. ಆ ನಂತರ ಶೂಟಿಂಗ್ ಹೋಗ್ತಾ ಇದ್ವಿ. ನಿರಂತರವಾಗಿ ಕೆಲಸ ಮಾಡಿದ್ದೀವಿ. ಭವ್ಯ ಮೇಡಮ್ ಅಂತೂ ಒಂದು ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನೇ ನೀಡಿದ್ದಾರೆ ಅಂತ ಹೇಳಬೇಕು.